ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 26 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಒಂದು ಸಿಂಪಲ್ ಆಗಿರುವಂತಹ ಒಂದು ಹಂಚಿನ ಮನೆ ಒಂದಿದೆ ನೋಡಿ. ಇದೇ ಮನೆ. ಇವರು ಹಸು ಸಾಕೊಂಡಿದ್ದಾರೆ. ಅದರಿಂದ ಪಕ್ಕದಲ್ಲಿ ನಮಗೆ ಇಲ್ಲಿ ಅದರ ಗೊಬ್ಬರ ಕೂಡ ಹಾಕಿಕೊಂಡಿದ್ದಾರೆ ಸ್ನೇಹಿತರೆ. ಇವರು ಹಸು ಸಾಕೊಂಡು ಹಾಲಲ್ಲೇ ನಿಮಗೆ ನೋಡಿ ಗೊಬ್ಬರ ಕೂಡ ಇಲ್ಲೇ ಹಾಕ್ಕೊಂಡಿದ್ದಾರೆ. ಜಮೀನಿಗೆ ನಾವು ಒಳ್ಳೆ ಗೊಬ್ಬರ ನಮಗೆ ಸಿಕ್ಕದಂಗೆ ಆಗುತ್ತೆ ಸ್ನೇಹಿತರೆ. ಮತ್ತು ನಮಗೆ ಸಾವಯವ ಕೃಷಿ ಮಾಡಲಿಕ್ಕೂ ಒಂದು ಅನುಕೂಲ ಇದ್ದಂಗೆ ಆಗುತ್ತೆ. ಇದರ ಸಾಮಾನ್ಯ ನಾನು ಹೇಳೋದು ಇಷ್ಟು, ನಾವು ಪ್ರಕೃತಿ ಅಂದರೆ ಒಂದು ವಾತಾವರಣ ತುಂಬ ಚೆನ್ನಾಗಿದ್ರೆ ಅದನ್ನು ನೋಡೋಕೆ ಹೋಗಬೇಕು ಅಂತ ತಿಳ್ಕೊತೀವಿ. ನಮಗೆ ಇದು ಸೇಮ್ ಊಟಿ ಕ್ಲೈಮೇಟ್ ಕಂಡಾಗೆ ನಮಗೆ ಅಲ್ಲಲ್ಲಿ ನೋಡಿ ವಿಲೇಜ್ ಅಟ್ಯಾಚ್ಮೆಂಟೇ ಇರುವಂತಹ ಒಂದು ಜಾಗ. ನಾವು ದೂರ ಅಂದ್ಕೊಂಡ್ರೆ ನಿಜವಾಗ್ಲೂ ಜೀವಮಾನದಲ್ಲಿ ಏನೇನು ಮಾಡೋಕ್ಕಾಗಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ, ನಮಗೆ ದಾರಿ ಕ್ಲಿಯರಾಗಿದೆಯಾ, ಜಮೀನು ಪರ್ಫೆಕ್ಟಾಗಿದೆಯಾ, ನೀರಿನ ವಾತಾವರಣ ಚೆನ್ನಾಗಿದೆಯಾ, ಪೇಪರ್ ಕ್ಲಿಯರಾಗಿದೆಯಾ, ನಮ್ಗೆ ಇಷ್ಟೆಲ್ಲ ಬೇಕು ಸ್ನೇಹಿತರೆ. ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ತಾವು ನೋಡ್ತಾ ಇದ್ದಾರೆ ಈಗ ಸುತ್ತಮುತ್ತ ಎಲ್ಲನೂ. ಇಲ್ಲೆಲ್ಲ ವ್ಯವಸಾಯ ಅಂತಂದರೆ ಇವರು ಜಾಸ್ತಿ ಸಾಮಾನ್ಯವಾಗಿ ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಈ ಬೆಳೆಗಳನ್ನೇ ಜಾಸ್ತಿ ಬೆಳೀತಾರೆ ಸ್ನೇಹಿತರೆ. ಈ ಜಮೀನಲ್ಲಿ ಒಂದು ಬೋರ್ ಇದೆ, ಪ್ಲಸ್ ಹಿಂದ್ಗಡೆ ಒಂದು ಹಳ್ಳ ಹರಿತಾ ಇರುತ್ತೆ. ಯಾವಾಗಲೂ ನಿಮಗೆ ವರ್ಷ ಪೂರ್ತಿ ಹರಿಯುತ್ತೆ ಸ್ನೇಹಿತರೆ. ಇವರು ಹಳ್ಳಕ್ಕೆ ಮೋಟ್ರ್ ಹಾಕ್ಕೊಂಡು ಆ ನೀರನ್ನು ಉಪಯೋಗಿಸ್ಕೋತಾರೆ ನಿಮಗೆ. ಅಂದರೆ ನಮಗೆ ಇಲ್ಲಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ನಿಮಗೆ ಸುತ್ತಮುತ್ತ ಎಲ್ಲ ಹಚ್ಚು ಹಸಿರೇ. ನಾವು ಸಾಮಾನ್ಯ ಪಟ್ಟಣಗಳಲ್ಲಿ ಶಬ್ದ ಮಾಲಿನ್ಯ ಕೇಳಿ 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 ಒಳ್ಳೆ ಪ್ರಕೃತಿ ಸೌಂದರ್ಯನ ಮರಿತಾ ಇದ್ದೀವಿ. ನಾವು ಇಲ್ಲಿಗೆ ಬಂದಾಗ ಆ ಸೌಂದರ್ಯವನ್ನು ಕೂಡ ನಾವು ಸವಿಬೋದು. ವಿಲೇಜ್ ಮಧ್ಯ ಇರೋದರಿಂದ ನಮಗೆ ಹಂಚಿನ ಮನೆ ರೆಡಿ ಮಾಡ್ಕೊಂಡು ಬೇಕಾದ್ರೂ ಇರ್ಬೋದು, ಇಲ್ಲ ನಾವು ಹಂಚಿನ ಮನೆ ವಾಸ ಮಾಡಿಕೊಂಡು ಇಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ನಾವು ಸುತ್ತ ನೋಡ್ತಾ ಇದ್ದೀವಿ, ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ. ಲ್ಯಾಂಡ್ ನಿಮಗೆ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿಯೊಂದರಲ್ಲೂ ಇದು ಮಾಡಿದ್ದಾರೆ. ಇಲ್ಲಿ ಎಲ್ಲ ವ್ಯವಸ್ಥೆ ಇವರೇ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ಪ್ರಿಂಕ್ಲಿನ್ ಅರೇಂಜ್ಮೆಂಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಇಲ್ಲ ಜಾಸ್ತಿ ನಿಮಗೆ ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಈ ಥರ ಒಳ್ಳೊಳ್ಳೆ ಬೆಳೆಗಳನ್ನೇ ಹಾಕೋದು ಇವರು, ಆಯಿತಾ. ಬಾಳೆ, ಯಾಕೆಂದರೆ ಇವ್ರಿಗೆ ಅದೇ ಥರ ನೋಡಿ ಪಕ್ಕದಲ್ಲಿ ಕೂಡ ಈರುಳ್ಳಿ ಹಾಕಿದ್ದಾರೆ. ತುಂಬ ಸೊಗಸಾಗಿ ಬಂದಿದೆ ಸ್ನೇಹಿತರೆ. ಆ ಕಡೆ ಒಬ್ಬರು ಬೆಳ್ಳುಳ್ಳಿ ಹಾಕಿದ್ದಾರೆ ನೋಡಿ. ಸ್ಪ್ರಿಂಕ್ಲಿನ್ ಅಲ್ಲೂ ಕೂಡ ನೀರು ಇದು ಮಾಡ್ತಿದ್ದಾರೆ. ನೀರು ಯಾವ ಪ್ರೆಷರ್ ಬರ್ತಾಯಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವರು ಕೂಡ ಹಳ್ಳದ ನೀರು ಉಪಯೋಗಿಸ್ಕೊಂಡೇ ಮಾಡ್ತಿರೋದು. ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ ಸ್ನೇಹಿತರೆ. ಆಮೇಲೆ ಜನರಲ್ ಪ್ರಾಪರ್ಟಿ ಮೇಲೆ ಇದು ನಿಮಗೆ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 165 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 100, ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ. ನಾವು ಎಲ್ಲ ರೀತಿ ನೋಡಿದಾಗ ಏನು ಜಾಸ್ತಿ ಏನಿಲ್ಲ. ಇವರು ಪರ್ ಎಕರ್ 26 ಲಕ್ಷ ಹೇಳ್ತಿದ್ದಾರೆ. 26 ಲ್ಯಾಕ್ಸ್ ಪರ್ ಎಕರ್ ಅಂತ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಇದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ, ಅಷ್ಟು ಜಾಸ್ತಿನೂ ಆಗೋಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಇವತ್ತು ನಾವು ಡ್ರೈ ಲ್ಯಾಂಡ್ಗಳಿಗೆ ಎಲ್ಲೇ ಅವರು 25-30 ಅಂತೀವಿ. ಅದು ತಾರ್ ಹೊಡಿದ್ಬಿಟ್ರೆ ಅಂತೂ ಕೇಳೋಂಗೇ ಇಲ್ಲ. ಆ ರೈಟ್ಗಳ ತುಂಬ ಹೆವಿ ಹೇಳ್ತಾರೆ. ನಾವು ಹತ್ರ ನೋಡ್ತೀವಿ. ಹತ್ರ ನೋಡೋದಕ್ಕಿಂತ ಫಸ್ಟು ನೀರಿನ ವಾತಾವರಣ ಚೆನ್ನಾಗಿದೆಯಾ, ನೀರಿದೆಯಾ ಲ್ಯಾಂಡ್, ಅದು ಮುಖ್ಯ. ನಮ್ಗೆ ಆ ರೀತಿ ತಿಳ್ಕೊಂಡಾಗ ನಮ್ಗೆ ಇದರಲ್ಲಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಸ್ಪ್ರಿಂಕ್ಲಿನೆಲ್ಲ ನೋಡಿ ಜೋಡಿಸಿ ಅಳವಡಿಸಿ ಇವರು ಕೂಡ ಈಗ ಬೆಳೆ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ಪಕ್ಕದಲ್ಲೆಲ್ಲ ಅಲ್ಲಿ ಬೆಳ್ಳುಳ್ಳಿ ಹಾಕೋದಕ್ಕೆ ರೆಡಿ ಮಾಡ್ತಿದ್ದಾರೆ.
ಇವರು ಕೂಡ ಬೆಳೆ ಹಾಕೋದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ತಿದ್ದಾರೆ. ಇವರು ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವರು ಲ್ಯಾಂಡ್ ಪೂರ ಮಾಡ್ತಾರೆ. ನಾವಿಲ್ಲಿ ಹಸು ಸಾಕೋದಕ್ಕೆ ಕುರಿ ಸಾಗಾಣಿಕೆ ಹಸು ಸಾಗಾಣಿಕೆ ಅದನ್ನು ಕೂಡ ಮಾಡ್ಬೋದು ಜೊತೆಲಿ ಒಳ್ಳೆಯ ತೋಟ ನಿರ್ಮಾಣ ಮಾಡಿಕೊಂಡು. ಯಾಕೆ ಅಂತಂದರೆ ಇಲ್ಲಿ ರೈತರು ಎಲ್ಲಿಗೂ ತಗೊಂಡೋದ್ರೆ ಮಾರಕ್ಕೆ ಹೋಗಿಲ್ಲ ಸ್ನೇಹಿತರೆ. ನಾವು ಬೆಳೆದಿರೋ ಜಾಗಕ್ಕೆ ಪ್ರೆಸೆಂಟು ಪ್ರತಿಯೊಂದು ಕಡೆನೂ ಅವರೇ ಬಂದು ತಗೊಂಡು ನಿಮಗೆ ತೂಕ ಮಾಡಿಕೊಂಡು ರೇಟ್ನ ಕೊಡ್ತಾರೆ. ನಮಗೆ ಏನು ರೇಟ್ ನಡೆಯುತ್ತೆ ಆ ರೇಟ್ನ ಇದು ಮಾಡ್ತಾರೆ. ನೋಡಿ, ನಿಮಗೆ ಒಳ್ಳೆಯ ರೀತಿ ಒಳ್ಳೆ ಜಮೀನು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮತ್ತು ಶೇರ್ ಮಾಡಿದಷ್ಟು ಎಷ್ಟೋ ಜನ ಒಳ್ಳೆ ಭೂಮಿ ಬೇಕು, ಎಷ್ಟು ದೂರ ಆದರೂ ಪರವಾಗಿಲ್ಲ ಅನ್ನೋರಿಗೆ ನಿಜವಾಗ್ಲೂ ಹೇಳ್ತೀನಿ, ಇದು ಹೇಳಿ ಮಾಡಿಸಿದಂತಹ ಜಾಗ ಅನ್ಕೋತೀನಿ. ನಾವು ಒಂದನ್ನು ಪಡ್ಕೋಬೇಕು ಅಂತಂದರೆ ಸ್ವಲ್ಪ ದೂರ ಬರಲೇಬೇಕಾಗುತ್ತೆ. ಎಲ್ಲ ವಾತಾವರಣ ಚೆನ್ನಾಗಿರೋದ್ರಿಂದ ನಿಮ್ಗೆ ಇನ್ನೂ ಕೂಡ ಸೊಗಸಾಗಿದೆ, ಚೆನ್ನಾಗಿದೆ. ನೋಡಿ, ವಿಲೇಜ್ ಅಟ್ಯಾಚ್ಮೆಂಟೇ ಇದೆ ನಿಮಗೆ. ನಮಗೆ ಪ್ರತಿಯೊಂದು ಕೂಡ ಅನುಕೂಲಕರವಾಗಿಯೂ ಕೂಡ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.